ನಮ್ಮ ಬಾಲ್ಯದ ಮೆಚ್ಚಿನ ಹೂವಿನ ಗಿಡವಾಗಿದ್ದ ಕಳ್ಳನ ಹೂವಿನ ಗಿಡ ಇಂದು ಗ್ರಾಮೀಣ ಭಾಗದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿ ಈ ಆಕರ್ಷಕ ಹೂವಿನ ಗಿಡವನ್ನ ನೋಡಬೇಕೆಂದರೆ ಕಾಡುಗಳಿಗೆ ಭೇಟಿ ನೀಡಬೇಕಾಗಿದೆ. ಗ್ರಾಮೀಣ ಭಾಗದ ಹೊಲಗಳ ಬದುಗಳಲ್ಲಿ, ಪಾಳು ಭೂಮಿಗಳಲ್ಲಿ ಹಾಗೂ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಈ ಸಸ್ಯದ ವೈಜ್ಞಾನಿಕ ಹೆಸರು ಆರ್ಜಿರಿಯಾ ಕ್ಯೂನಿಯೇಟಾ, ಕುಟುಂಬ ಕಾನ್ವಾಲ್ವುಲೇಸಿಯೇ. ಕನ್ನಡದಲ್ಲಿ ಕಳ್ಳನ ಗಿಡ, ಕಳ್ಳನ ಹಂಬು, ಕಳ್ಳನ ಹೂವು, ನೆಟ್ಟರಳು, ಮಹಲಂಗಿ ಎಂದರೆ ಆಂಗ್ಲ ಭಾಷೆಯಲ್ಲಿ ಪರ್ಪಲ್ ಮಾರ್ನಿಂಗ್ ಗ್ಲೋರಿ, ಪರ್ಪಲ್ ಕಾನ್ವಾಲ್ವುಲಸ್ ಹಾಗೂ ಮೈಸೂರ್ ಆರ್ಜಿರಿಯಾ ಎನ್ನುತ್ತಾರೆ. ಈ ಸಸ್ಯದ ಮೂಲ ಭಾರತವಾಗಿದ್ದು ಇದು ಸಾಮಾನ್ಯವಾಗಿ 5 ರಿಂದ 6 ಅಡಿ ಎತ್ತರವಾಗಿ ಬೆಳೆಯುತ್ತದೆ. ಕೆಲವು ಕಡೆ ಪೊದೆಯಾಗಿಯೂ ಮತ್ತೆ ಕೆಲವು ಕಡೆ ಮಧ್ಯಮ ಪ್ರಮಾಣದ ಮರಗಳ ಆಸರೆಯಲ್ಲಿ ಬಳ್ಳಿಯಂತೆ 10 ಅಡಿಗೂ ಎತ್ತರವಾಗಿ ಬೆಳೆಯಬಲ್ಲ ಹಸಿರು ಬಣ್ಣದ ಕಾಂಡ, ಸುಮಾರು 5 ಸೆಂಟಿಮೀಟರ್ ಅಗಲ ಹಾಗೂ 10 ಸೆಂಟಿಮೀಟರ್ ಉದ್ದವಾದ ಅಂಡಾಕಾರದ ಹಸಿರೆಲೆಗಳಿದ್ದು ಕೊಳವೆಯಾಕಾರದ ಗಾಢ ನೇರಳೆ ಬಣ್ಣದ ಸುಂದರವಾದ ಹೂಗಳಿರುತ್ತವೆ. ಚಿಕ್ಕ ಚಿಕ್ಕ ಮಾಸಲು ಬಿಳಿ ಬಣ್ಣದ ಕಾಯಿಗಳಿರುತ್ತವೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಒಣಗಿದಂತೆ ಕಂಡರೂ ಮತ್ತೆ ಮಳೆಗಾಲದಲ್ಲಿ ಚಿಗುರುವ ಒಣೆ ಹವೆಯನ್ನ ತಡೆಯಬಲ್ಲ ಸಸ್ಯವಾಗಿದೆ. ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಈ ಗಿಡದ ಸುಂದರವಾದ ಹೂವುಗಳನ್ನ ಕಾಣಬಹುದು. ಈ ಎಲ್ಲ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈ ಸಸ್ಯದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನದಲ್ಲಿ ಬಳಸಲಾಗುತ್ತದೆ. ಕಳ್ಳನ ಗಿಡವನ್ನ ಔಷಧೀಯ ಸಸ್ಯವೆಂದು ಗುರುತಿಸಿದ್ದರೂ ಕೂಡ ಇದನ್ನ ಕೇವಲ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. ಇದರ ಎಲೆಗಳನ್ನ ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಎಲೆಗಳನ್ನ ಅರೆದು ಗಾಯಗಳಿಗೆ, ಸುಟ್ಟ ಗಾಯಗಳು, ಉರಿ, ಊತ, ಸಂಧಿವಾತ ಹಾಗೂ ಕೀಲು ನೋವುಗಳಿಗೂ ಕೂಡ ಬಾಹ್ಯವಾಗಿ ಲೇಪಿಸಲಾಗುತ್ತದೆ. ಜ್ವರದಲ್ಲಿ ಈ ಎಲೆಗಳನ್ನ ಅರೆದು ಹಣೆಗೆ ಹಚ್ಚುವುದರಿಂದ ಜ್ವರದ ಬಾಧೆ ಕಡಿಮೆಯಾಗಿ ದೇಹವನ್ನ ತಂಪಾಗಿಸುತ್ತದೆ ಎನ್ನಲಾಗಿದೆ. ಈ ಗಿಡಗಳನ್ನ ಹೊಲ ಹಾಗೂ ತೋಟಗಳ ಬದುಗಳಲ್ಲಿ ನೆಡುವುದರಿಂದ ಮಣ್ಣಿನ ಸವಕಳಿಯನ್ನ ತಪ್ಪಿಸಬಹುದಾಗಿದೆ. ಇದರ ಬೀಜಗಳಿಂದ ಈ ಸುಂದರ ಸಸ್ಯದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ.